ನಾವು ಬೆಂಗಳೂರು ಬಸ್ಸಲ್ಲಿರೋದ್ರಿಂದ ಬೆಂಗಳೂರಿನ ಬಗ್ಗೆನೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು. ಕರ್ನಾಟಕದ ಸುತ್ತಮುತ್ತಲಿಂದ ದೇಶದ ಮೂಲೆ ಮೂಲೆಗಳಿಂದ ಬೆಂಗಳೂರು ಬಂದು ಸೆಟ್ಲ್ ಆಗಬೇಕು ಅನ್ಕೋತಾರೆ, ಅಥವಾ ಬೆಂಗಳೂರಿನಲ್ಲಿ ವಿ ನೀಡ್ ಟು ಫೈಂಡ್ ಸಮಥಿಂಗ್ ಅಂತ ಅನ್ಕೋತಾರೆ. ನೀವು ನಿಮ್ಮ ಜಿಲ್ಲೆಗಳಿಂದ ಬೆಂಗಳೂರಿಗೆ ಕಾಲಿಟ್ಟಾಗ ಇದ್ದ ಮೊದಲ ಫೀಲಿಂಗ್ ಏನು? ಪವ್ಯ ಅಂತಾನೆ ಶುರು ಮಾಡಿ. ಅಂದ್ರೆ ಮೊದಲು ನಾ ಇದ್ದೆ ಬೆಂಗಳೂರು 9th 10th ಇಲ್ಲೇ ಮಾಡೀನಿ. ಹೌದಾ? ಸೊ ಒಂದು 2 years ಇಲ್ಲಿ ಇದ್ದು ನಂಗೆ ಇದು ಇತ್ತು, ನಂಗೆ ಸೇರ್ತಿತ್ತು. ಆಗಿನ ನೆನಪುಗಳಿದೆಯಾ? ಮತ್ತೆ ಸ್ಟಾರ್ಟ್ ಆಯ್ತು ಇದೊಂದು ಇರಿಟೇಟಿಂಗ್ ಇದೆ. ಅವ ಯಾವಾಗ 9th 10th ಬಂದಿದ್ದ ಅದನ್ನ ಮತ್ತೆ 10 ಸತಿ ಹೇಳ್ತಾನ. ಆ ರೋಡಿಗೆ ಹೋದಾಗ ಇದೇ ರೋಡ್ 9th 10th ದಾಗ ಇಲ್ಲೇ ಮಾಡುದು, ಇದೇ ಸ್ಕೂಲ್ ಇತ್ತು ನಮ್ದು. ಈ ಹುಡುಗಿ ಜೊತೆ ಇಲ್ಲೇ ಕೈ ಕೈಕೊಂಡು ಅಂತ ಹೇಳ್ತಿದ್ರು. ಬಿಟ್ಟು ಹೋದ್ಲಿ, ಇಲ್ಲೇ ಬಿಟ್ಟು ಹೋದ್ಲಿ. 10th ಲವ್ ಸ್ಟೋರಿ ಹೇಳ್ತಿರ್ತಾನೆ ಅಲ್ಲಿ ಹೋದಾಗ ಒಮ್ಮೆ. ಸೊ ಇದ್ದೆ ಮೊದಲು ನಂಗೆ ಇದು 9-10 ಅಲ್ಲೇ ಹಾರ್ಟ್ ಬ್ರೇಕ್ ಆಗಿದೆ ನಿಮ್ದು? ಆಗಿದ್ರಿ. ಸೊ ಅವಾಗ ಆರ್ ಸೇರ್ತಿತ್ತು ನಂಗೆ ಬೆಂಗಳೂರದೆಲ್ಲ ಅಲ್ಲೇ ಅವಾಗ ಇದ್ದೆಲ್ಲ 2 years ಇಲ್ಲೇ. ಸೊ ಸೇರ್ತಿತ್ತು ನಂಗೆ ಇಲ್ಲಿಗೆ. ಸೇರ್ದೆ ವಾಪಸ್ ಹೋದ್ರೆ ಹೆಂಗೆ ಹುಡುಗಿ? ಇಲ್ರಿ, ಅದು ಅನಾವಶ್ಯಕವಾಗಿ ಹೋಗ್ಬೇಕಂತ ಬಂತ್ರಿ. ಸೊ ಸಿಚುವೇಶನ್ ಅಲ್ಲಿ ಹೋಗಿ ಮತ್ತೆ ಎಲ್ಲ ರೆಸ್ಯೂಮ್ ಮಾಡಿದೆ, PU ಡಿಗ್ರಿ ಮತ್ತು ಆಮೇಲೆ ಇದನ್ನ ಫುಲ್ ಟೈಮ್ ಮಾಡ್ಬೇಕಂದ್ರೆ ಇಲ್ಲೇ ಬರ್ಬೇಕು. ಯಾಕಂದ್ರೆ ಎಲ್ಲಾನು ಆಕ್ಸೆಸಬಲ್ ಇರಬೇಕು, ಅಂದರೆ ಇರ್ಬೇಕು ಎಲ್ಲರಿಗೂ. ಒಮ್ಮೊಮ್ಮೆ ಬ್ರ್ಯಾಂಡ್ ಇಲ್ಸ್ ಒಮ್ಮೆ ಬರ್ತಾವೆ, ನಾಳೆ ಬರ್ರಿ, ಇಲ್ಲ ಏನಾರ ಹಿಂಗೆ ಏನಾರು ಆ್ಯಕ್ಟಿಂಗ್ ಆಪರ್ಚುನಿಟಿ ಅಂತಾವು ಇವು ಬಂದರೆ ಇರ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಇರ್ತಿದ್ವಿ. ಸೊ ನಾ ಶೂಟ್ರೆ 12 ತಾಸು ಮಾಡಿ ಟ್ರಾವೆಲ್ ಮಾಡಿ ಬರಬೇಕು, ಮುಗಿಸ್ಕೊ. ಅವಾಗ ಕಿಟ್ಟನ ಮನೆಗೆ ಬರ್ತಿದ್ದೆ, ಮುಂಜಾನೆ ಬರ್ತಿದ್ದೆ, ಕಿಟ್ಟನ ಮನೆಗೆ ಇರ್ತಿದ್ದೆ, ಒಂದು 3-4 ಶೂಟ್ ಮಾಡ್ಕೊಂಡು ಮತ್ತೆ ರಾತ್ರಿ ಹೋಗ್ತಿದ್ದೆ. ಅದು ಭಾಳ ಹೆಕ್ಟಿಕ್ ಆಗ್ಲಿಕತ್ರಿ. ಸೊ ಇಲ್ಲೇ ಶಿಫ್ಟ್ ಆಗೋಣ ಅಂತೇಳಿ ಶಿಫ್ಟ್ ಆಗಿ. ಜೀಜೆ ನೀವು ಇಲ್ಲೇ ಇದ್ದಿದ್ದ? ನಾನು 12th ಆದ್ಮೇಲೆ ಇಲ್ಲೇ ಇದ್ದೆ. ನಾ ಇಲ್ಲೇ ಇಂಜಿನಿಯರಿಂಗ್ ಇಲ್ಲೇ ಮುಗಿಸಿದೆ ನಾನು. ಸೊ ಹಿಂಗಾಗಿ ಸ್ವಲ್ಪ ನಂಗೆ ಬಂದಾಗ ನಂಗೆ ಹಂಗಿತ್ತು. ನನಗೆ 12th ಆದ್ಮೇಲೆ ನನಗೆ ಬೆಂಗಳೂರಿಗೆ ಬರೋದಿತ್ತು. ಸೊ ಅದೊಂದು ನನಗೆ ಭಾಳ ಇತ್ತು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ನಂಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ಬೇಕು ಅಂತ ಭಾಳ ಇತ್ತು ನನಗೆ ಅವಾಗ. ಸೊ ಹಿಂಗಾಗಿ ಬೆಂಗಳೂರಿಗೆ ಬಂದಾಗ ನಂಗೆ ಒಂಥರ ಮಜಾ ಇತ್ತು ಅಲ್ಲಿ. ನನಗೆ ವಾತಾವರಣನ ಸೇರ್ತಿತ್ತು ಅದ್ರದ್ದು. ಏನ್ ಮಸ್ತ್ ಅಡ್ಡಾಡೋದು. ಎಪ್ಲೆ ವಾತಾವರಣ ಅಂದ್ರೆ ಎಂತ ವಾತಾವರಣ? ಆ ಕ್ವಶನ್ ಕೇಳಬೇಡ್ರಿ, ಇಲ್ಲಿ ಕೇಳ್ರಿ. ಹೇಳ್ಬೋದು ಪಾಪ ಸಂಭಾಯ್ತು, ಇನ್ನೋಸೆಂಟ್ ಬಾಯ್ ರೀ ಅದು. ಹೌದಾ? ನಿಜವಾಗ್ಲು ಆಕಳ ಏನೋ ಇದೆ ಅಲ್ಲ ಈ ಮಾತಲ್ಲಿ, ಏನೋ ಇದೆ. ಇದು ಪಕ್ಕ ಫ್ಯಾಮಿಲಿ ಮ್ಯಾನ್ ಇದು. ಓಕೆ ವಾದಿ. ಅಂದ್ರೆ ನಂದು ಭಾಳ ಟಫ್ ಆಗಿತ್ರಿ ಇವಂಗ. ನನಗೆ ಒಂದು ತಿಂಗಳಿಗೆ ಬಿಟ್ಟು ಈಗ ಮನಿತನ ಬಿಟ್ಟು ಇಲ್ಲ ಹಂಗೆ ಇಲ್ರಿ. ನಾನು ಹಿಂಗೆ ನಮ್ಮ ಅಪ್ಪ ಹೇಳಿದ್ರಿ, ಅಪ್ಪ ಎಕ್ಸ್ಪೋಜರ್ ಸಿಗ್ತದಲ್ಲಿ ನಾವು ಹೋಗ್ಬೇಕು ಅಂತಂದು. ನಮ್ಮ ಅಪ್ಪ ಪಾಪ ಗಿಳಿಗೆ ಹೇಳಿದವ್ರ ಅಂತ ಹೇಳಿದ್ರಿ ಅವ್ರು ನನಗೆ, ಬ್ಯಾಡಪ್ಪ ಹೋಗ್ಬೇಡಪ್ಪ, ಎದಕ್ಕಪ್ಪಿ ನಮ್ಮ ಜೊತೆ ಇರಪ್ಪಿ ಇಲ್ಲಿ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾ ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಇಲ್ಲಿ ಹೋಗ್ತೀನಿ ಅಂತೇಳಿ ನಾ ಹೆಂಗೋ ಮಾಡಿ ಬಂದಿರಿ. ಇಲ್ಲಿ ಬಂದ ಮೇಲೆ ತೋಬಾ ಆತ್ರಿ ನನಗೆ. ನಂಗೆ ಬಾ ತ್ರಾಸ ಆತ್ರಿ ಮೇಡಮ್. ಇಲ್ಲಿ ಈಗ 8 ತಿಂಗಳು ಆತ್ರಿ. ಈಗ ನಾನು ಚೂರ್ ಈಗ ನನಗೆಲ್ಲ ಅಡ್ಜಸ್ಟ್ ಆಗ್ಲಿ ಇರ್ತದೆ. ಬಟ್ ಭಾಳ ತ್ರಾಸ ಆತ್ರಿ. ಬಂದ ಕೂಡಲೇ ನಂದು ಸ್ಲೀಪ್ ಸೈಕಲ್ ಎಲ್ಲ ಹಳ್ಳ ಹಿಡಿತ್ರಿ. ನಾ ಎಲ್ಲಿ 9-10 ಗಂಟೆಗೆ ಮಕ್ಕೊಂಡ್ಬಿಡವ. 2-3 ಆದ್ರೂ ಮಕ್ಕಳಂಗಿಲ್ಲ. ಆರಾಮ್ ಫೋನ್ ತಿಕ್ಕು, ಯಾರು ಬಯೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಫೋನ್ ತಿಕ್ಕು, ಮಜಾ ಮಾಡು. ರೀ ಆಮೇಲೆ ಮುಂಜಾನೆ 12 ಕೇಳು, 1 ಕೇಳು, ಹಿಂಗೆ ಸ್ಟಾರ್ಟ್ ಆಗೋದ್ರಿ ನಮ್ದು. ಅವಾಗ ಹೆಂಗ್ರಿ ಮಧ್ಯಾಹ್ನ ಹೇಳ್ತಿದ್ದೆ ರೀ. ನಾ ಅವಾಗ ವಿಚಾರ ಮಾಡ್ತಿದ್ರಿ, ಈಗೇನು ನಾಷ್ಟ ಮಾಡ್ಲು ಏನು ಊಟ ಮಾಡ್ಲು ಅಂತೇಳಿ. ನಾಷ್ಟ ಮಾಡಿಬಿಡುದ್ರಿ ಮಧ್ಯಾಹ್ನ. ಸಂಜೆ ಆದ್ರೆ ಹಸಿ ಆಗೋದ್ರಿ. ಮತ್ತೆ ಈಗೇನು ಸ್ನ್ಯಾಕ್ಸ್ ತಿನ್ಲು ಏನು ಊಟ ಮಾಡ್ಲಿ ಮತ್ತೆ ಅವಾಗ ಮತ್ತೆ ಸ್ನ್ಯಾಕ್ಸ್ ತಿಂತಿದ್ದೆ ರೀ. ನಾ ರಾತ್ರಿ ಆದ ಕೂಡಲೇ ಈಗ ಊಟ ಮಾಡೋದು ಏನು ಏನು ಮಾಡೋದು ಹಂಗೆ ಮತ್ತೆ ಹಿಂಗ್ರಿ. ಒಟ್ಟು ಊಟದ್ದು ಎಲ್ಲ ಹಳ್ಳ ಹಿಡಿದಿತ್ತು ನಂದು. ಏನೂ ಸರಿ ಇರಲಿಲ್ಲ. ಅದಕ್ಕಿಂತ ಮೊದಲು ನಾನು ಬೆಳಗಾವಿದಾಗ ಭಾಳ ಎಲ್ಲ ಚಲೋ ತಂಗೆ ಜಿಮ್ ಅದು ಇದು ಎಲ್ಲ ಫಿಟ್ ಇದ್ರಿ. ಅದೆಲ್ಲ ಏನು ಅದು ಎಲ್ಲ ಪ್ರಾಬ್ಲಮ್ ಆತ್ರಿ ನಂಗೆ.